ಸೊ ಲಾಸ್ಟ್ ಇಯರ್ದೇ ಸರಿಯಾಗಿ ಇಂಪ್ಲಿಮೆಂಟೇಷನ್ಸ್ ಆಗಿಲ್ಲ ಅಲ್ವಾ, ಲಾಸ್ಟ್ ಇಯರ್ದು ಇಂಪ್ಲಿಮೆಂಟೇಷನ್ಸ್ ಆಗಬೇಕು. ಸೊ ಈ ಸಲ ಅನ್ಎಂಪ್ಲಾಯ್ಸ್ ಬಗ್ಗೆ ಮತ್ತೆ ಈ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈಗ ಹೆಚ್ಚಾಗಿ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಿಂದನೇ ಹೆಚ್ಚಿನವಾದ ಟ್ಯಾಕ್ಸ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೋದು. ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದಾರೆ, ಒಂದು 4 to 10% ಕಟ್ತಾ ಇದ್ದಾರೆ ಇಂಡಿಯಾ ಅವ್ರಿಗೆ. ಅಷ್ಟು ಬಿಟ್ಟರೆ ಬೇರೆ ಏನು ಅನುಕೂಲ ಆಗಿಲ್ಲ. ಪಾಪ್ಕಾರ್ನ್ GST ಹಾಕಿದ್ದಾರೆ, ಲೆಕ್ಕ ಹಾಕಿ ಅವ್ರ ಮೆಂಟಾಲಿಟಿ ಆಗ್ತಾ ಇದೆ ಅಂತ. ನಮ್ಮ ರಾಜ್ಯದ ಸಂಸದರು ಏನು ಮಾಡ್ತಾ ಇದ್ದಾರೆ? ಅವರು ಮುಂದೆ ಬರಬೇಕಾಗಿತ್ತು, ಅವರು ಏನಾದ್ರು ಕೇಳ್ಕೊಳ್ಬೇಕಾಗಿತ್ತು. ನಾವು ಬರೀ ಎಲೆಕ್ಟ್ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಆಗೋಯ್ತಾ? ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು 2025-26ನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇದು ನಿರ್ಮಲಾ ಸೀತಾರಾಮನ್ ಅವರ 8ನೇ ಬಜೆಟ್ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ 75 ನಿಮಿಷಗಳ ಕಾಲ ಈ ಒಂದು ಬಜೆಟ್ ಮಂಡನೆಯನ್ನ ಮಾಡಿರುವಂತದ್ದು ನಿರ್ಮಲಾ ಸೀತಾರಾಮನ್ ಅವರದು. ಇದು 2ನೇ ಕಿರು ಬಜೆಟ್ ಅಂತಾನೆ ಹೇಳ್ಬೋದು. ಈ ಒಂದು ಬಜೆಟ್ ನಲ್ಲಿ ಪ್ರಮುಖವಾಗಿ ನಾವು ಕರ್ನಾಟಕಕ್ಕೆ ಏನೇನು ನಿರೀಕ್ಷೆ ಇಟ್ಕೊಂಡಿದ್ವೋ, ಕೃಷಿ ವಿಚಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದು ಕೂಡ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ. ಇದ್ರ ಬಗ್ಗೆ ನಮ್ಮ ರಾಜ್ಯದ ಜನತೆ ಏನ್ ಹೇಳ್ತಾರೆ? ಖಂಡಿತವಾಗಿಯೂ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಕರ್ನಾಟಕದ ಜನತೆಗೆ ಖುಷಿ ತಂದಿದ್ಯಾ? ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ, ಬಟ್ ಯಾರ್ಯಾರಿಗೆ ಎಷ್ಟೆಷ್ಟು ಏನು ಮಾಡಿದ್ದಾರೆ, ಫಾರ್ಮರ್ಸ್ಗೆ ಎಷ್ಟು ಮಾಡಿದ್ದಾರೆ, ಮತ್ತು ಎಲೆಕ್ಟ್ರಾನಿಕ್ಸು, ಮತ್ತು ಅನ್ಎಂಪ್ಲಾಯ್ಸ್ದು, ಸೊ ಮತ್ತು ರೈತರದ್ದು ಫಾರ್ಮರ್ಸು, ಸೊ ಅವ್ರಿಗೆಲ್ಲ ಏನೇನು ಮಾಡಿದ್ದಾರೆ ಏನು ಅಂತ ಹೇಳಿ ನಾನಿನ್ನೂ ಅದು ನ್ಯೂಸ್ ನೋಡಿಲ್ಲ. ಸೊ ಲಾಸ್ಟ್ ಇಯರ್ದೇ ಸರಿಯಾಗಿ ಇಂಪ್ಲಿಮೆಂಟೇಷನ್ಸ್ ಆಗಿಲ್ಲ ಅಲ್ವಾ, ಲಾಸ್ಟ್ ಇಯರ್ದು ಇಂಪ್ಲಿಮೆಂಟೇಷನ್ಸ್ ಆಗಬೇಕು. ಸೊ ಈ ಸಲ ಅನ್ಎಂಪ್ಲಾಯ್ಸ್ ಬಗ್ಗೆ ಮತ್ತು ಈ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಇನ್ಕಮ್ ಟ್ಯಾಕ್ಸ್ದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈಗ ಅದು ಅಪ್ ಟು 12 lakhವರೆಗೂ ನಿಲ್ಲಂತ ಏನೋ ಮಾಡಿದ್ದಾರೆ. ಸೊ ಅದೊಂದು ಬೆನಿಫಿಟ್ ಆಯಿತು. ಏಕೆಂದರೆ ಸ್ಯಾಲ್ರಿ ಎಲ್ಲ ಜಾಸ್ತಿ ಇದ್ದಾಗ ನಮಗೆ ಟ್ಯಾಕ್ಸ್ ತುಂಬ ಬರ್ತವೆ. ಅವರು ಈ ಕಡೆ ಮಾಡ್ತಾರೆ, ಈ ಕಡೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಅನ್ಎಂಪ್ಲಾಯ್ಸ್ಗೆ ಬಡ ಜನಗಳಿಗೆ ಅನುಕೂಲ ಆಗಬೇಕು, ಆ ರೀತಿ ಏನೋ ಮಾಡಿದಾರಂತೆ. ಇನ್ನು ನ್ಯೂಸ್ ನೋಡಿದ್ರೆ ಅಪ್ಡೇಟ್ ಗೊತ್ತಾಗುತ್ತೆ ಏನೋ ಅಂತ. ನಮ್ಮ ರಾಜ್ಯಕ್ಕೆ ಯಾವುದು ಕೂಡ ಸಿಕ್ಕಿಲ್ಲ ಅಂದರೆ ಇನ್ನೂ ಈಗ ನೀವೆಲ್ಲ ನೋಡಿದ್ದೀರಾ ಆಲ್ರೆಡಿ, ಎಲ್ಲ ಗೊತ್ತಾಗಿದೆಯಾ, ಏನು ಕೊಟ್ಟಿಲ್ಲ ಅಂತ ಗೊತ್ತಾಗಿದೆಯಾ? ಸೊ ಇದೇನು ಮಾಡೋಕ್ಕಾಗುತ್ತೆ ಆ್ಯಕ್ಚುಲಿ. ಓಕೆ ಆ್ಯಕ್ಚುಲಿ ಇವರು ಸೆಂಟ್ರಲ್ ಗೌರ್ಮೆಂಟ್ಗೆ ಬೇರೆ ಸ್ಟೇಟ್ಗೆ ಏನೇನು ಮಾಡಿದ್ದೀರಾ, ನಮಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಾ ಅಂತೇಳಿ ಇವರು ಸುಪ್ರೀಂ ಕೋರ್ಟು ಅಥವಾ ನ್ಯಾಯ ಅದ್ರ ಮುಖಾಂತರ ಇವರು ಪಡ್ಕೋಬೇಕು ಅವನ್ನೆಲ್ಲ. ಈಗ ಆಪೋಸಿಟ್ ಗೌರ್ಮೆಂಟ್ ಇದ್ದಾಗ ಅವೆಲ್ಲ ಕಾಮನ್ ಥಿಂಗ್ಸ್, ಅವೆಲ್ಲ ಈ ಸಿಮಿಲರ್ ಗೌರ್ಮೆಂಟ್ ಇದ್ದರೆ ಅವೆಲ್ಲ ಏನು ಬರಬೇಕು ಏನೇನು ಬರುತ್ತೋ ಅದೆಲ್ಲ ಬರ್ತಾ ಇರ್ತವೆ. ಆಪೋಸಿಟ್ ಗೌರ್ಮೆಂಟ್ ಇದ್ದಾಗ ಇವೆಲ್ಲ ಕಾಮನ್ ಥಿಂಗ್ಸ್ ಇವೆಲ್ಲ. ಸೊ ನೋಡೋಣ, ಇದೆಲ್ಲ ಕೆಲವೊಂದು ಥಿಂಗ್ಸನ್ನು ಪಡ್ಕೋಬೇಕು ಅಂದರೆ ನಾವು ಸ್ಟ್ರೈಕ್ ಮಾಡಬೇಕು, ಕೂತ್ಕೋಬೇಕು, ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ಇವೆಲ್ಲ ನಮಗೆ ದಕ್ಕುತ್ತೆ. ಹೆಚ್ಚಾಗಿ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಿಂದನೇ ಹೆಚ್ಚಿನವಾದ ಟ್ಯಾಕ್ಸ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೋದು ಅಲ್ವಾ. ಅವ್ರಿಗೆಲ್ಲರಿಗೂ ಗೊತ್ತು. ಅದಕ್ಕೆ ಕರ್ನಾಟಕಕ್ಕೆ ಏನಾರ ಮಾಡಲೇಬೇಕು ಅವರು. ಅದು ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ, ಅದು ನನ್ನ ಅನಿಸಿಕೆ. ಹಾಗೆ ಮುಂದೆ ಏನು ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಎಷ್ಟೋ ಹಿಂದುಳಿದ ರಾಜ್ಯಗಳು ಇರ್ಬೋದು ಅಲ್ವಾ, ಅದನ್ನು ಇಂಪ್ಲಿಮೆಂಟ್ ಆಗಬೇಕಲ್ವಾ. ಮಾಡಲಿ, ನಮ್ಮ ಇಂಡಿಯಾ ಚೆನ್ನಾಗಾಗಲಿ ಅಂತ ನನ್ನ ಆರೈಕೆ. ಕರ್ನಾಟಕಕ್ಕೆ ನೀವೇ ನಿರೀಕ್ಷೆ ಇಟ್ಕೊಂಡಿದ್ರಿ? ಕರ್ನಾಟಕಕ್ಕೆ ಆದಷ್ಟು ಕಡೆ ಬೆಳೀತಾ ಇದೆ ಇರೋ ಲೆಕ್ಕ ಹೇಳಬೇಕು ಅಂದರೆ. ಎಲ್ಲ IT-BT ಕಂಪ್ನಿಗಳಿಂದ ಹಿಡಿದು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಆಲ್ ಇಲ್ಲೇ ಇರೋದು, ನಮ್ಮ ಕರ್ನಾಟಕದಲ್ಲೇ ಇರೋದ್ರಿಂದ ಇಲ್ಲಿ ಜನಕ್ಕೆ ಸಂಪಾದನೆ ಮಾಡೋದಕ್ಕೆ ಏನು ಕಮ್ಮಿ ಏನಾಗಿಲ್ಲ. ಇವಾಗ ನೀವು ಹೇಳ್ತಾ ಇದ್ದೀರಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಜಾಸ್ತಿ ಆಗಿದೆ ಹಂಗೆ ಹಿಂಗೆ ಅಂತ ಕಮ್ಮಿ ಮಾಡಿದ್ದಾರೆ. ಅದರಿಂದ ನಮ್ಮ ಬೆಂಗಳೂರಿಗೆ ಕೊಡುಗೆನೇ ಅದು. ಯಾಕೆಂದರೆ ಕೆಲವೊಂದು ಆನ್ಲೈನು, ಇವಾಗ ಓಲೋ ಬುಕ್ ಮಾಡ್ತೀರಾ, ಇಲ್ಲ ಡೆನ್ಸೋ ಬುಕ್ ಮಾಡ್ತೀರಾ, ಇಲ್ಲ ಆನ್ಲೈನ್ ಬುಕ್ ಮಾಡ್ತೀರಾ, ಎಲ್ಲದಕ್ಕೂ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸು ಬೇಕೇ ಬೇಕಲ್ವಾ. ಅದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇಲ್ಲಿ ಸಂಪಾದನೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನನ್ನ ಅನಿಸಿಕೆ. ಕರ್ನಾಟಕಕ್ಕೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದು, ನಮ್ಮ ರೈತರಿಗೆ ಒಳ್ಳೇದು ಮಾಡಬೇಕು ಮೇಯ್ನು. ಅದೇ ಅದನ್ನು ಮಾಡಬೇಕು. ನಮ್ಮ ಸಿಟಿ ಲೆವೆಲಲ್ಲಿರೋರ್ಗೆ ಮಾಡೋದು ಹೆಂಗೋ ಸಂಪಾದನೆ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಇವಾಗೆಲ್ಲ ಅದಕ್ಕೆ ಹಳ್ಳಿ ಜನ ಎಲ್ಲ ಸಿಟಿಗೆ ಸೇರ್ತಾ ಇದ್ದಾರೆ. ಹಳ್ಳಿ ಏನಾಗಬೇಕು ಹೇಳಿ, ಅದಕ್ಕೆ ಬೆಲೆಗಳೆಲ್ಲ ಗಗನಕ್ಕೆ ಏರ್ತಾ ಇರೋದು. ರೈತರು ಕೆಲಸ ಮಾಡಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ನಮಗೆಲ್ಲ ಥರದ ಸಹಾಯನೂ ಆಗುತ್ತೆ. ಹಾಗೆ ನಮ್ಮ ಅನ್ನದಾತರಿಗೆ ಒಳ್ಳೇದು ಮಾಡಬೇಕು ಅಂತ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಒಂದು ಮೊದಲನೇದಾಗಿ ನಾವು ಈ ಸರ್ಕಾರವನ್ನು, ಈ ವಿತ್ತ ಮಂತ್ರಿಗಳನ್ನು ಅಭಿನಂದಿಸ್ತೇನೆ. ಭಾರತೀಯ ಚಿಂತನೆಗಳೇನಿದೆ, ಭಾರತೀಯ ವಿಚಾರಗಳೇನಿದೆ, ಅದರ ಆಧಾರದ ಮೇಲೆ ಒಂದು ಸರ್ಕಾರ ರಚನೆಯಾಗಿ ಈಗ ಇದು 3ನೇ ಅವಧಿಗೆ ಆ ಸರ್ಕಾರ ಇದೆ. ಇದುವರೆಗೆ ಬಂದಂತಹ ಯಾವುದೇ ಸರ್ಕಾರಗಳು ಭಾರತೀಯ ಚಿಂತನೆಯ ಆಧಾರದ ಮೇಲೆ, ಅದು ಟ್ಯಾಕ್ಸೇಷನ್ ಇರ್ಬೋದು, ಭಾರತೀಯ ಜೀವನದ ರೀತಿ ಇರ್ಬೋದು, ಅದನ್ನು ಗಮನಿಸಿದ್ದು ನಾವು ಕಂಡಿರಲಿಲ್ಲ. ನಮ್ಮ ಕಾಲದಲ್ಲಂತೂ ಆಗಿರಲಿಲ್ಲ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸ್ವತಂತ್ರ ಭಾರತದ ಚಿಂತನೆಯನ್ನು
ಭಾರತೀಯ ಚಿಂತನೆಯ ತಳಹದಿಯ ಮೇಲೆ ರೂಪಿಸ್ತಿರ್ತಕ್ಕಂಥ ಒಂದು ಸರ್ಕಾರ ಬಂದಿದೆ. ಆ ಸರ್ಕಾರ ಇನ್ನು 3ನೇ ಅವಧಿಯಲ್ಲಿ ಇದೆ. ಇದರಲ್ಲಿ ಏನೇನನ್ನು ಲಾಭವನ್ನು ಮಾಡಿಕೊಟ್ಟಿದ್ದಾರೆ ಅಥವಾ ನಷ್ಟವನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾವು ವೈಯಕ್ತಿಕ ನೆಲೆಯಲ್ಲಿ ನಿಂತು ಚಿಂತಿಸಿದಾಗ ಅದು ತುಂಬ ತಪ್ಪಾಗ್ತದೆ. ಯಾಕೆಂದರೆ ಇದು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇರುತ್ತೆ. ನನಗೆ ವೈಯಕ್ತಿಕವಾಗಿ ಲಾಭವಾಗ್ತಕ್ಕಂತಹ ವಿಚಾರ ಅನೇಕ ಇರ್ಬೋದು, ಲಾಭ ಆಗದೇ ಇರತಕ್ಕಂಥದ್ದು ಇರ್ಬೋದು. ರಾಷ್ಟ್ರೀಯತೆಯ ಹಿತದೃಷ್ಟಿಯಿಂದ ರಾಷ್ಟ್ರವು ಇಡೀ ವಿಶ್ವದಲ್ಲಿ ತನ್ನ ಸ್ಥಾನವನ್ನು ಹೇಗೆ ಸ್ಥಿರಗೊಳಿಸ್ಕೋಬಹುದು ಅನ್ನುವ ವಿಚಾರವನ್ನು ನೋಡಿದಾಗ ಇದು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಹಿಂದೆಯೂ ಕೂಡ ಬಜೆಟ್ಗಳನ್ನು ಮಂಡಿಸಿದೆ. ಈ ಬಾರಿಯೂ ಕೂಡ ಅದು ಕಾಣ್ತಾ ಇದೆ. ಅನೇಕ ಕಡೆ ಕೆಲವು ರಾಜ್ಯಗಳಿಗೆ ಜಾಸ್ತಿ ಹಣ ಸಂದಾಯ ಆಗಿದೆ, ಕೆಲವು ರಾಜ್ಯಗಳಿಗೆ ಹಣವನ್ನು ಕೊಟ್ಟೇ ಇಲ್ಲ. ನಮ್ಮ ಕರ್ನಾಟಕಕ್ಕೂ ಕೂಡ ತುಂಬ ಕಮ್ಮಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ವಿಚಾರಗಳನ್ನು ನಾವು ರಾಜಕೀಯ ನೆಲೆಯಲ್ಲಿ ನೋಡದೇನೆ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯ ಹಿನ್ನೆಲೆಯ ನೆಲೆಯಲ್ಲಿ ನೋಡಿ, ಪ್ರತಿ ರಾಜ್ಯದಿಂದ ಕೇಂದ್ರಕ್ಕೆ ಏನು ಒಟ್ಟು ಆದಾಯ ಬರ್ತದೆ, ಆ ಕೇಂದ್ರ ಆದಾಯದ ಹಂಚಿಕೆ ಯಾವ ರೀತಿ ಆಗಿರ್ತದೆ ಅನ್ನೋದು ನೋಡಬೇಕು. ಅನೇಕ ಸಂದರ್ಭಗಳು ನಾವು ನೋಡಿದ್ದೇವೆ. ಇಲ್ಲಿ ಈಗ ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಇಲ್ಲಿದ್ದಾಗ ಇರ್ಬೋದು ಅಥವಾ ಬೇರೆ ಸರ್ಕಾರಗಳಿದ್ದಾಗ ಇರ್ಬೋದು, ಈ ರೀತಿಯ ಮಾತುಗಳು ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಸಹಾಯ ಆಗಿಲ್ಲ ಅನ್ನೋದು ಬರ್ತದೆ. ಒಂದು ವಿಚಾರ ಮಾಡೋಣ, ಒಂದು ರಾಜ್ಯಕ್ಕೆ ಹೆಚ್ಚಿನ ಸಹಾಯ, ಇನ್ನೊಂದು ರಾಜ್ಯಕ್ಕೆ ಕಮ್ಮಿ ಸಹಾಯ ಅನ್ನೋ ವಿಚಾರ ಎಲ್ಲೂ ಇರೋದಿಲ್ಲ. ಯಾಕೆಂದರೆ ಯಾವ ತಾಯಿಯೂ ಕೂಡ ತನ್ನ ಮಕ್ಕಳಲ್ಲಿ ಭೇದವನ್ನು ಮಾಡೋಲ್ಲ. ನಾವು ಅದನ್ನು ಅನುಭವಿಸೋ ರೀತಿಯಲ್ಲಿ ಇರಬಹುದು. ಅದೇ ರೀತಿ ನಮ್ಮ ರಾಜ್ಯದಿಂದ ನಾವು ಏನು ಕೇಂದ್ರಕ್ಕೆ ಒಟ್ಟು ಹಣವನ್ನು ಸಂದಾಯ ಮಾಡಿರ್ತೇವೆ ಕಂದಾಯದ ರೂಪದಲ್ಲಿ, ಅದರಿಂದ ನಮಗೆ ಬರ್ತಕ್ಕಂಥದ್ದು ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಹೇಗೆ ಬರ್ತಿದೆ ಅನ್ನೋದನ್ನು ಯಾವ ರಾಜ್ಯಗಳು ಕೂಡ ತಾವು ಬಾಯಿ ಬಿಟ್ಟು ಹೇಳೋದಿಲ್ಲ. ತಾವು ಕೊಟ್ಟಿದ್ದನ್ನು ಮಾತ್ರ ಹೇಳ್ತಾರೆ, ಬೇರೆ ಬೇರೆ ರೀತಿ ಸಹಾಯ ತಗೊಂಡಿದ್ದನ್ನು ಹೇಳೋದಿಲ್ಲ. ಅದೇ ರೀತಿ ಆ ಬಂದ ಹಣವನ್ನು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಬೇಕು. ನಿಮಗೆ ಗೊತ್ತಿದೆ, ಇವತ್ತು ಟ್ಯಾಕ್ಸ್ ಕೊಡ್ತಕ್ಕಂತಹ, ತೆರಿಗೆ ಸಂದಾಯ ಮಾಡ್ತಕ್ಕಂಥವ್ರು ಅತ್ಯಂತ ಕಮ್ಮಿ ಜನ, ಆದರೆ ಅದರ ಉಪಭೋಗವನ್ನು ಅನುಭವಿಸ್ತಕ್ಕಂಥವರು ಹೆಚ್ಚಿನವರು. ಈ ಅನೇಕ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ದುಡಿಮೆಯ ಸಂದಾಯವನ್ನು ಕೇಂದ್ರಕ್ಕೆ ರಾಜ್ಯಕ್ಕೆ ಮಾಡದೇ ಇರತಕ್ಕಂಥವರಿಗೆ ಅನೇಕ ಸವಲತ್ತುಗಳನ್ನು, ಅಧಿಕಾರವನ್ನು ಪಡೆಯೋದಕ್ಕಾಗಿ ಕೊಡ್ತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿ ಏನು ಬೆಳೆದು ಬಂದಿದೆ. ಇದರಿಂದಾಗಿ ಈ ರೀತಿ ವ್ಯವಸ್ಥೆ ಆಗ್ತಾಯಿದೆ. ಇವೆಲ್ಲವನ್ನು ನಿಲ್ಲಿಸಿ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಎಷ್ಟು, ಅದರ ವಿತರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸಿದರೆ ಯಾವ ರಾಜ್ಯಕ್ಕೆ ಯಾವತ್ತೂ ಎಲ್ಲೂ ಕೂಡ ಮೋಸ ಆಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಡೆದಿದ್ದಂತಹ ಬಜೆಟ್ ಅಲ್ಲಿ ಕರ್ನಾಟಕದ ಹೆಸರೇ ಬಂದಿಲ್ಲ. ಕರ್ನಾಟಕಕ್ಕೆ ಏನು ಇಲ್ಲ, ಶೂನ್ಯ ಇರಬಹುದು. ಅದನ್ನು ಯಾಕೆ ಅನ್ನೋದನ್ನು ಅವರು ಹೇಳಿರ್ತಾರೆ, ಅಥವಾ ಹೇಳಿಲ್ಲದೆ ಹೋದರೂ ಕೂಡ ಅದನ್ನು ನಮ್ಮಲ್ಲಿ ತಿಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕು. ಈಗ ನಾವೇನು ಮಾಡ್ತಾಯಿದ್ವಿ, ನಾವು ಬರೀ ಒಂದು ರಾಜ್ಯವಾದಾಗ ಒಕ್ಕೂಟದ ಒಂದು ಭಾಗವಾಗಿ ನಾವು ಕೆಲಸ ಮಾಡಬೇಕು. ನೀವು ಮುಖಕ್ಕೆ ಪೌಡ್ರ್ ಹಚ್ಕೋತೀರಿ, ಕಾಲಿಗೆ ಪೌಡ್ರ್ ಹಚ್ಕೊಳ್ಳಲ್ಲ ನೀವು. ಆಗ ಕಾಲಿಗೆ ಪೌಡ್ರ್ ಹಚ್ಕೊಂಡಿಲ್ಲ ಯಾಕೆ ಅಂಥೇಳಿ ಯಾರೂ ಕೇಳೋದಿಲ್ಲ. ಮೇಕಪ್ ಮಾಡ್ಕೊಳ್ಳೋ ಹೊತ್ತಿಗೆ ಮುಖ ಅಲ್ಲಿ ಕಾಣುತ್ತೆ, ಮುಖಕ್ಕೆ ಹಚ್ಚಿರ್ಬೋದು. ಆ ರೀತಿ ಸಂದರ್ಭಗಳು ಇರ್ಬೋದು. ನೀವು ಎಷ್ಟರ ಮಟ್ಟಿಗೆ ಕೇಂದ್ರವನ್ನು ಬೆಂಬಲಿಸ್ತೀರಿ, ಕೇಂದ್ರಕ್ಕೆ ಸಹಾಯವನ್ನು ಕೊಡ್ತೀರಿ, ಅಷ್ಟರ ಮಟ್ಟಿಗೆ ಪ್ರತಿಫಲ ಇರುತ್ತೆ. ಇದರಲ್ಲಿ ಹೌದಮ್ಮ, ಎಷ್ಟು ಕಟ್ತೀರಿ ಅಂದಾಗ ಅದನ್ನೇ ಕೇಳ್ತಾ ಇರೋದು. ನೀವು ಕಟ್ತೀರಲ್ಲ ಟ್ಯಾಕ್ಸು, ನಿಮಗೆ ಅಲ್ಲಿಂದ ಬಂದಿರತಕ್ಕಂಥದ್ರಲ್ಲಿ ನೀವು ಖರ್ಚು ಮಾಡ್ತಿರೋದು ಯಾವುದಕ್ಕೆ ಮಾಡ್ತಾ ಇದ್ದೀರಿ? ಜನಕ್ಕೆ ಉಪಯೋಗ ಆಗೋದಕ್ಕೆ ಯಾವುದಕ್ಕೆ ಮಾಡ್ತಾ ಇದ್ದೀರಿ? ಪುಗಿಸಟ್ಟೆ ಬಿಟ್ಟಿ ಭಾಗ್ಯಗಳಿಗೆ ಎಷ್ಟು ಕೊಡ್ತಾ ಇದ್ದೀರಿ? ಇದನ್ನು ಯೋಚನೆ ಮಾಡಿ. ಉತ್ಪತ್ತಿ ಪುನರುತ್ಪತ್ತಿ ಆಗೋ ಹಾಗೆ ಮಾಡಬೇಕೇ ಹೊರತು ಇರೋ ಹಣವನ್ನು ಖರ್ಚು ಮಾಡ್ಕೋತಾ ಹೋದರೆ ಯಾರು ಕೊಡ್ತಾರೆ? ಕಂದಾಯದು ನಿಮಗೆ ಗೊತ್ತಿದೆ ಎಷ್ಟು ಕಡೆ, ಅದು ಹೌಸ್ ಟ್ಯಾಕ್ಸ್ ಇರ್ಬೋದು, ರೋಡ್ ಟ್ಯಾಕ್ಸ್ ಇರ್ಬೋದು, ಅಥವಾ ಇನ್ನು ಯಾವುದೇ ಸಂದರ್ಭದ ಟ್ಯಾಕ್ಸ್ಗಳಿರ್ಬೋದು, ಎಷ್ಟು ಸರ್ಕಾರದಿಂದಲೇ ಇದಕ್ಕೆ ವಿದ್ಯುತ್ ಚೆಕ್ ಕಟ್ಟಿರೋದಿಲ್ಲ, ವಾಟರ್ ಟ್ಯಾಕ್ಸ್ ಕಟ್ಟಿರೋದಿಲ್ಲ, ರೋಡಿಗೆ ಸಂಬಂಧಪಟ್ಟದ್ದು ಕಟ್ಟಿರೋದಿಲ್ಲ. ಆಮೇಲೆ ನಿಮ್ಮ ಏನು ಲೋಕಲ್ ಬಾಡೀಸ್ ಇದ್ದಾವೆ, ಇದಕ್ಕೆ ಬರಬೇಕಾದಂಥ ಟ್ಯಾಕ್ಸ್ಗಳನ್ನು ಕಟ್ಟಿರೋದಿಲ್ಲ. ಬ್ಯಾಂಕ್ಗಳಲ್ಲಿ ಬಾಕಿ ಇರ್ತವೆ. ಇದರಲ್ಲಿ ಬಹಳಷ್ಟು ಜನ ಏನೋ ಅಧಿಕಾರವನ್ನು ಹಿಡಿದಿರ್ತಾರೆ, ಇವುಗಳದ್ದಿರುತ್ತೆ. ಇವುಗಳನ್ನು ತಾವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಸಾಮಾನ್ಯರೊಬ್ಬರನ್ನು ಕೇಳಿದಾಗ ಒಬ್ಬ ಸಾಮಾನ್ಯನಾಗಿ ನನಗೆ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಸ್ವತಂತ್ರ ಚಿಂತನೆಯ ಒಂದು ಬಜೆಟ್ಗಳು ನಮಗೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅದರಲ್ಲಿ ಈ ಭಾಗಕ್ಕೆ ಕಮ್ಮಿ ಆಗಿದೆ, ಇನ್ನೊಂದು ಭಾಗಕ್ಕೆ ಜಾಸ್ತಿ ಆಗಿದೆ ಅನ್ನೋ ವಿಚಾರವನ್ನು ಬಿಟ್ಟು ಯಾಕೆ ಹಾಗಾಗ್ತಿದೆ ಅನ್ನೋದನ್ನು ನೋಡಬೇಕು. ಇವತ್ತು ಇದು ಒಂದೇ ವರ್ಷಕ್ಕೆ ಈ ಬಜೆಟ್, ಮತ್ತೆ ಮುಂದಿನ ವರ್ಷಕ್ಕೆ ಬಜೆಟ್ ಬದಲಾಗುತ್ತೆ. ಹಾಗಾಗಿ ಪ್ರತಿ ವರ್ಷದಲ್ಲಿ ಯಾಕೆ ಹೀಗಾಗ್ತಿದೆ ಅನ್ನೋದನ್ನು ಬೇರೆ ದೃಷ್ಟಿಕೋನದಲ್ಲಿ ತಾವು ನೋಡಬೇಕೇ ಹೊರತು ಇದನ್ನು ನೀವೊಂದು ವಿಭಾಗೀಯ ದೃಷ್ಟಿಕೋನದಲ್ಲಿ ನೋಡಿದರೆ ಅರ್ಥವಿಲ್ಲ ಅಂತ ನಾನು ಹೇಳ್ತೇನೆ. ಅಮ್ಮ, ಅವ್ರ ಬಜೆಟು ನಮ್ಮ ಕರ್ನಾಟಕ ಆಗಲಿ ಇಂಡಿಯಾ ಆಗಲಿ ಏನು ಪ್ರಯೋಜನ ಇಲ್ಲಮ್ಮ. ಅವರು ಮಿಡ್ಲ್ ಕ್ಲಾಸ್ನ ಲೆಕ್ಕಕ್ಕೆ ತಗೋತಾ ಇಲ್ಲ, ಅವರೆಲ್ಲ ಹೈಯರ್ ಕ್ಲಾಸ್ನ ತೊಗೊಂಡು ಬಜೆಟ್ ಮಾಡ್ತಾ ಇರೋದು. ಈ ಏನು ಟ್ಯಾಕ್ಸ್ ಇದು ಮಾಡಿದ್ದಾರೆ, ರೆಬಿಟ್ ಕೊಟ್ಟಿದ್ದಾರೋ ಅದು ಎಲ್ಲರಿಗೂ ಅನುಕೂಲ ಆಗಲ್ಲಮ್ಮ. ಅದ್ರಲ್ಲಿ ಕಂಡೀಷನ್ ಅಪ್ಲೈಡ್ ಆಗಿದೆ. ಇವಾಗ ನಾನು ಟಿ ವಿ ನೋಡಿದೆ, ಕಂಡೀಷನ್ಸ್ ಅಪ್ಲೈಡ್ ಆಗಿದೆ. ಅದೇ 50% ಏನೋ ಇದಿದಂತೆ, ಅದಾದಮೇಲೆ ಮತ್ತೆ ರೈಸ್ ಆಗುತ್ತಂತೆ. ಸೊ ನಮ್ಮ ಏನು ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದಾರೆ, ಒಂದು 4 to 10% ಕಟ್ತಾ ಇದ್ದಾರೆ ಇಂಡಿಯಾ ಅವ್ರಿಗೆ. ಅಷ್ಟು ಬಿಟ್ಟರೆ ಬೇರೆ ಏನು ಅನುಕೂಲ ಆಗಿಲ್ಲ.
ಪಾಪ್ಕಾರ್ನ್ GST ಹಾಕಿದ್ದಾರೆ ಲೆಕ್ಕ ಹಾಕಿ ಅವ್ರ ಮೆಂಟಾಲಿಟಿ ಆಗ್ತಾ ಇದೆ ಅಂತ. ಮಕ್ಕಳು ತಿನ್ನೋ ಪಾಪ್ಕಾರ್ನ್ GST ಆಗ್ತಾ ಇದೆ ಅಂದರೆ ಅವ್ರ ಮೆಂಟಾಲಿಟಿ ಆಗ್ತದೆ ಲೆಕ್ಕ ಹಾಕಿ. ಸೊ ಇದು ಬಜೆಟ್ ನಮಗೆ ಕರ್ನಾಟಕಕ್ಕೆ ಏನೂ ಉಪಯೋಗ ಇಲ್ಲಮ್ಮ. ಸರ್, ಪ್ರಮುಖ ವಸ್ತುಗಳ ಬೆಲೆ ಇಳಿಕೆ ಆಗಲ್ಲಮ್ಮ, ಆಗಿಲ್ಲಮ್ಮ. ಅದು ನಮಗೆ ಯೂಸ್ ಆಗಲ್ವಲ್ಲಮ್ಮ, ಅದು ನಮ್ಮ ಮಧ್ಯಮ ವರ್ಗಕ್ಕೆ ಏನು ಯೂಸ್ ಆಗಲ್ವಲ್ಲಮ್ಮ. ಮಧ್ಯಮ ವರ್ಗ ಪ್ಲಸ್ ಕೆಳ ವರ್ಗಕ್ಕೆ ಏನು ಯೂಸ್ ಇಲ್ಲಮ್ಮ. ಏನು ಮಾಡ್ತಾ ಇದ್ದು ಹೈಯರ್ ಕ್ಲಾಸ್ಗೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅವ್ರು ಹೈಯರ್ ಕ್ಲಾಸಲ್ಲೇ ಇರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಬಡವರಾಗೆ ಇರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸರ್, ಈ ಬಜೆಟ್ನಲ್ಲಿ ಬಿಹಾರ್ಗೆ ಹೆಚ್ಚು ಹೌದು, ನಮ್ಮದು GST ಏನು ತಗೊಳ್ತಾ ಇದ್ದಾರೋ ಅದು ನಮಗೆ ಒಂದು 10% ಕೊಡ್ತಾ ಇಲ್ಲ. ಎಲ್ಲ ನಾರ್ತ್ ಇಂಡಿಯಾಗೆ ಕೊಡ್ತಾ ಇದ್ದಾರೆ. UP, ಬಿಹಾರ, ಗುಜರಾತ್ ಕೊಡ್ತಾ ಇದ್ದಾರೆ. ಕರ್ನಾಟಕದಿಂದ ಏನು ಅನುಕೂಲ ಇಲ್ಲಮ್ಮ. ಕರ್ನಾಟಕ ನಾವು ಆಯ್ಕೆ ಮಾಡ್ಕೊಂಡು ಸಂಸದರು ವೇಸ್ಟ್ ಅಮ್ಮ. ಸಂಸದರು ಯಾರು ಉಸಿರು ಬಿಡ್ತಾ ಇಲ್ಲ, ವೇಸ್ಟ್ ಅವರು. ಅದರಿಂದ ಅವರೆಲ್ಲ ಅವ್ರು ಬಾಲ ಹಿಡ್ಕೊಂಡು ಓಡಾಡ್ತಾ ಇದೆ ಅಷ್ಟೇ ಹೊರತು ಅವ್ರ ವಾಯ್ಸ್ ಇಲ್ಲಮ್ಮ. ಬಡ್ಜೆಟ್ ಮಾಡಿರೋದು ಅವ್ರು ಇದುವರೆಗೂ ಬಂದಿರೋದೆಲ್ಲನೂ ಬರೀ ಅವ್ರಿಗಾಗೆ ಮಾಡ್ಕೊಳ್ತಾ ಇದ್ದಂಗಿದೆ. ಸಾರ್ವಜನಿಕರಿಗೆ ಮಾಡೋಂಗಿಲ್ಲ, ಮಾಡೋ ಥರ ಕಾಣ್ತಾ ಇಲ್ಲ. ಕೆಲವು ಎಲೆಕ್ಟ್ರಿಕ್ ಸಾಮಾನುಗಳು ಕಮ್ಮಿ ಆಗಿಬಿಟ್ರೆ ಉದ್ಧಾರ ಆಗಿಬಿಡುತ್ತಾ. ಇನ್ನೊಂದು 12% ಟ್ಯಾಕ್ಸು ಅದೇನೋ ಪರವಾಗಿಲ್ಲ. 12 ಲಕ್ಷಕ್ಕವರೆಗೂ ಟ್ಯಾಕ್ಸ್ ಏನೋ ಪರವಾಗಿಲ್ಲ, ಅದೇನೋ ನಡೆಯುತ್ತೆ. ಆದರೆ ಮಿಕ್ಕಿದ್ದೆಲ್ಲ ಯಾವ್ಯಾವುದರಲ್ಲಿ ಎಕ್ಸೆಸ್ ಮಾಡಿದ್ದಾರೆ, ನಮ್ಗೆ ಅದರಿಂದ ಏನು ಉಪಯೋಗ ಬರೋ ಥರ ಕಾಣ್ತಾ ಇಲ್ಲ. ಆಮೇಲೆ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ರಿ ನಮ್ಮ ರಾಜ್ಯಕ್ಕೆ ಏನೇನು ಬೇಕು? ನಮ್ಮ ರಾಜ್ಯದ ಸಂಸದರು ಏನು ಮಾಡ್ತಾ ಇದ್ದಾರೆ, ಅವರು ಮುಂದೆ ಬರಬೇಕಾಗಿತ್ತು. ಅವರು ಏನಾದ್ರು ಕೇಳ್ಕೊಳ್ಬೇಕಾಗಿತ್ತು. ನಾವು ಬರೀ ಎಲೆಕ್ಟ್ ಮಾಡಿಬಿಟ್ಟು ಕಳಿಸ್ಬಿಟ್ರೆ ಆಗೋಯ್ತಾ? ಅಲ್ಲೋಗ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ರೆ ಆಗೋಯ್ತಾ? ಅವರು ಏನಾದ್ರು ಮಂಡಿಸಿ ಕೇಳಬೇಕು, ನಮ್ಮ ರಾಜ್ಯಕ್ಕೆ ಬೇಕು ಅಂತ, ಇಂಥದ್ದು ಬೇಕು ಅಂತ ಕೇಳಬೇಕು. ಅದೇ ಅವ್ರು ಮಾಡದೆ ಹೋದ್ಮೇಲೆ ಅದು ನಾವು ಆಯ್ಕೆ ಮಾಡಿರುವಂತಹ ಸಂಸದರು ಪ್ರಯೋಜನಕ್ಕೆ ಬರಲ್ಲ. ಬಿಹಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅವ್ರ ನೋಡಮ್ಮ, ಅವರು ಬಿಹಾರದವರು, ಅವರ ಮನೆನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವ್ರಿಗಿರುತ್ತೆ. ನಮ್ಮವ್ರು ಏನು ಮಾಡಿದ್ದಾರೆ, ಒತ್ತು ಕೊಡಬೇಕು, ಇವ್ರೂ ಒತ್ತು ಕೊಡಬೇಕು. ಕೊಡದೆ ಹೋದ್ಮೇಲೆ ಅಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ. ಏನೇ ಇರಲಿ ಪ್ರಯೋಜನಕ್ಕೆ ಬರೋ ಥರ ಮಾಡ್ಕೊಳ್ಬೇಕು. ಅವರು ಅವ್ರ ಮನೆ ಅಲ್ವಾ ಇದು. ಮತ ತೊಗೊಂಡ್ಬಿಟ್ಟು ಅಲ್ಲಿ ಕುತ್ಕೊಂಡ್ಮೇಲೆ ಇದು ಅವ್ರದ್ದೇ ಅಲ್ವಾ, ಅವರು ಕೇಳಿ ತೊಗೊಳ್ಬೇಕು. ಆದರೆ ಬಡವ್ರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಏನೋ ಮಾಡಬೇಕಾಯಿತು ಸರ್ಕಾರದವರು, ಏನೂ ಮಾಡಿಲ್ಲ. ಅದಕ್ಕೆ ಭಾರಿ ಬೇಸರ ಆಗ್ತೈತೆ. ಜಾಸ್ತಿ ಒತ್ತು ಬಿಹಾರಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕದಿಂದ ಹಾಗಾದ್ರೆ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಸಂಸದರು, ಕೇಂದ್ರ ಸಚಿವರೆಲ್ಲ ಏನು ಮಾಡ್ತಿದ್ದಾರೆ? ಸಚಿವರು ಯಾರು ಮಾತಾಡ್ತಿಲ್ಲ ಅಂತ. ಸಚಿವರು ಯಾರು ಏನೂ ಮಾತಾಡ್ತಿಲ್ಲ. ನಮ್ಮ ಸರ್ಕಾರದವರು, ನಮ್ಮ ಈಗಿರೋ ಸರ್ಕಾರದವರು ಏನೋ ಮಾತಾಡಿ ಕೇಳಬೇಕಾಯ್ತು. ಇವರು ಮಾಡಲ್ಲ, ಇರೋರು ಮಾಡ್ತಿಲ್ಲ. ನಾವು ಆಯ್ಕೆ ಮಾಡಿ ಕಳಿಸಿದ್ದೆಲ್ಲ ವೇಸ್ಟ್. ಏನು ಇನ್ಕಮ್ ಟ್ಯಾಕ್ಸ್ 12 ಲಕ್ಷದ ದುಡ್ಡು ಕೂಡ ಯಾವುದು ಕಟ್ಟೋಗಿಲ್ಲ ಅಂತ ಮಾಡಿದ್ದಾರೆ. ಅದು ಒಂದು ರೀತಿ ಒಳ್ಳೇದೇ, ಒಂದು ರೀತಿ ಕೆಟ್ಟಿದೆ. ಬಟ್ ಅದು ಒಳ್ಳೇದೇ. ಬಟ್ 12 ಲಕ್ಷ ತೊಗೊಂಡು ಏನೂ ಕೊಟ್ಟಲಿಲ್ಲ ಅಂತೇಳಿ ಅದು ಒಳ್ಳೇದೇ. ಬಟ್ ಮಧ್ಯಮ ವರ್ಗಕ್ಕೆ ಏನು ಮಾಡಿಲ್ಲ, ಭಾರಿ ಬೇಸರ. ಎಲೆಕ್ಟ್ರಾನಿಕ್ಸ್ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಅದೇ ರೀತಿಯಾಗಿ ಮೊಬೈಲ್, LED ಟಿವಿಗಳದ್ದು ದರ ಇಳಿಕೆ ಮಾಡಿದ್ದಾರೆ. ನಮಗೆ ಅದರಿಂದ ಏನು ಲಾಭ, ಮಧ್ಯಮ ವರ್ಗದವರಿಗೆ ಏನು ಮಾಡಿದ್ದಾರೆ, ಅದೇ ರೀತಿಯಾಗಿ ನಾವು ಆಯ್ಕೆ ಮಾಡಿ ಕಳಿಸಿದಂತಹ ಸಂಸದರು ಏನು ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಯಾಕೆ ಏನು ಕೂಡ ಕೇಳಿಲ್ಲ, ಯಾಕೆ ನಮ್ಮ ಪರ ಧ್ವನಿ ಎತ್ತಿಲ್ಲ ಅಂತ ಇದೀಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ವಿಚಾರವಾಗಿ. ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.